ಹಾಯ್ ಫ್ರೆಂಡ್ಸ್, ಇವತ್ತು ನಾವು ರವಾ ಮತ್ತು ಗೋಧಿ ಹಿಟ್ಟು ಸೇರಿಕೊಂಡು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಮಾಡ್ತಾ ಇದ್ದೇವೆ. ನೋಡಿ ಹೇಗೆ ಮಾಡೋಣ ಅಂತ. 1 ಕಪ್ಪು ರವಾ, 1/4 ಕಪ್ ಗೋಧಿ ಹಿಟ್ಟು, 1 ಆನಿಯನ್, 1 ಬ್ಯಾಡಗೆ ಚಿಲ್ಲಿ, 2 ಎಸಳು ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಸ್ಪೂನು ಶುಗರ್, ಒಂದು ರುಚಿಗೆ ತಕ್ಕಷ್ಟು ಸಾಲ್ಟ್ ತಗೊಂಡಿದ್ದೇವೆ. ಫ್ರೆಂಡ್ಸ್, ನೋಡೋಣ ಹೇಗೆ ರೆಡಿ ಮಾಡೋದಂತ. ಶುಗರ್ ಮತ್ತು ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಇವಾಗ ಚಿಲ್ಲಿ ಮತ್ತು ಎಲ್ಲ ಕಟ್ ಮಾಡಿಟ್ಕೊಳ್ಳೋದೆಲ್ಲ ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಇದಕ್ಕೆ ನಮ್ಮ ಊರಿನಲ್ಲಿ ಸಜ್ಜಿಗೆ ರೊಟ್ಟಿ ಅಂತ ಹೇಳ್ತಿದ್ದೇವೆ. ನಮ್ಗೆ ಎಷ್ಟು ತಿಕ್ಕಾಗಬೇಕು ಅಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡಬೇಕು. ಜಾಸ್ತಿ ನೀರು ಹಾಕೋಬಾರ್ದು, ಯಾಕೆಂತೆಲ್ಲೋ ಆದ್ರೂ ಅದು ಮತ್ತೆ ರೊಟ್ಟಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ತಿಕ್ಕಾಗಿ ಇರಬೇಕು. ನೋಡಿ, ಇವಾಗೆಲ್ಲ ಇದು ಆ್ಯಡ್ ಮಾಡ್ಕೊಂಡೆಲ್ಲ ಆಯ್ತಲ್ಲ, ಇವಾಗ ರೆಡಿ ಆಗಿದೆ. ಇವಾಗ ಇದು ಕಾವಲಿ ಇಟ್ಕೊಂಡಿದ್ದೇವೆ. ಕಾವಲಿ ಕಾದ್ಮೇಲೆ ಎಣ್ಣೆ ಹಾಕೊಳ್ಳೋಣ. ಕಾಯಬೇಕು. ರೆಡಿ ಮಾಡ್ಕೊಳ್ಳೋದು. ಸ್ಟವ್ನ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು ಫ್ರೆಂಡ್. ಈಗ ಮುಚ್ಚಿಬಿಟ್ಟಿರೋಣ. ಇವಾಗ ಮುಚ್ಕೊಂಡು ತೆಗಿತಿದ್ದೇವೆ. ಇದನ್ನು ಇವಾಗ ತಿರುಗಿಸಿ ಹಾಕಬೇಕು. ಒಂದು ಸೈಡ್ ಕಾದಿದೆ, ಇನ್ನೊಂದು ಸೈಡ್ ಕಾಯಬೇಕು. ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ಈಸಿಯಾಗಿರುತ್ತೆ. ಇದು 2 ಮಿನಿಟ್ಸ್ ರೆಸಿಪಿ ಅಂತ ಹೇಳ್ಬೋದು. ಮನೆಯಲ್ಲಿರುವ ಐಟಮ್ ಉಪಯೋಗಿಸ್ಕೊಂಡು ನಾವು ರೆಡಿ ಮಾಡಿರೋದು. ಅದಾಗಿದೆ. ಇವಾಗ ಚೆನ್ನಾಗಿ ಬಂದ್ಬಿಟ್ಟಿದೆಲ್ಲ. ನೋಡಿ, ರವೆ ಮತ್ತು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ದೀವಲ್ಲ, ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ಅಂತ. ನಾವು ಇದಕ್ಕೆ ಸಜ್ಜಿಗೆ ರೊಟ್ಟಿ ಅಂತ ಹೇಳ್ತೇವೆ.